ಎಲ್ರಿಗೂ ನಮಸ್ಕಾರ. ಫಾರ್ಮ್ 1 to 5 ಸಂಬಂಧಪಟ್ಟ ಹಾಗೆ ಶಿರಸ್ತೇದಾರ್ ಲಾಗಿನಲ್ಲಿ ಅರ್ಜಿಯನ್ನ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದನ್ನ ಈ ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ. ಈ ಒಂದು ವಿಡಿಯೋದಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಇಂದ ಪರಿಶೀಲಿಸಿ ಅನುಮೋದನೆ ಮಾಡಿ ಬಂದಂತ ಅರ್ಜಿಗಳು ಶಿರಸ್ತೇದಾರ್ ಲಾಗಿನಲ್ಲಿ ಹೇಗೆ ಗೋಚರಿಸಿಕೊಳ್ಳುತ್ತೆ, ಶಿರಸ್ತೇದಾರ್ ಲಾಗಿನಲ್ಲಿ ಹೇಗೆ ಅದನ್ನ ಅನುಮೋದನೆ ಮಾಡಬಹುದು ಅಥವಾ ವಾಪಸ್ ಆರ್ಐಗೆ ರಿಟರ್ನ್ ಮಾಡಬಹುದು, ಮತ್ತೆ ಅರ್ಜಿಗಳನ್ನ ರಿಜೆಕ್ಟ್ ಮಾಡೋದು ಹೇಗೆ ಅನ್ನೋದನ್ನ ಈ ಒಂದು ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಸೊ ಆರ್ಐ ಇಂದ ಬಂದಂತ ಫಾರ್ಮ್ 1 to 5 ಅರ್ಜಿಗಳು ಇಲ್ಲಿ ಫಾರ್ಮ್ 1 to 5 ಈ ಬಟನ್ ಕ್ಲಿಕ್ ಮಾಡಿದಾಗ ಇಲ್ಲಿ ಲಿಸ್ಟ್ ಬರುತ್ತೆ ನೋಡಿ. ಎಲ್ಲಾ ಅರ್ಜಿಗಳು ಕೂಡ ಆರ್ಐ ಇಂದ ಬಂದಿದೆ, ಪೆಂಡಿಂಗ್ ಇನ್ ಶಿರಸ್ತೇದಾರ್ ಲಾಗಿನಲ್ಲಿದೆ. ಸೊ ಇಲ್ಲಿ ನಮಗೆ ಬೇಕಾದಂತ ಅರ್ಜಿಗಳನ್ನು ನೀವು ಸರ್ಚ್ ಮಾಡ್ಕೋಬಹುದು. ಮಾಡಿ ಇಲ್ಲಿ ಸಮ್ಮರಿ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಮ್ಮರಿ ವ್ಯೂ ಆಗುತ್ತೆ. ಸೊ ಇದನ್ನ ಆಕ್ಷನ್ ಮಾಡಬೇಕು ಅಂದ್ರೆ ಆಕ್ಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಮೊದಲಿಗೆ ಫಾರ್ಮ್ 1 to 5 ಡೀಟೇಲ್ಸ್ ಕಾಣಿಸ್ತಾ ಇದೆ. ಸೊ ಇಲ್ಲಿ ಆರ್&ಐ ಲಾಗಿನಲ್ಲಿ ಪ್ರತಿ ಗ್ರಾಂಟ್ ಇದು ಪ್ರತಿ ಡಾಕ್ಯುಮೆಂಟ್ ಅನ್ನು ವ್ಯೂ ಮಾಡಬೇಕು. ಬಟ್ ಶಿರಸ್ತೇದಾರ್ ಅಥವಾ ಇನ್ನುಳಿದಂತ ಅಧಿಕಾರಿಗಳ ಲಾಗಿನಲ್ಲಿ ಪ್ರತಿ ಗ್ರಾಂಟಿಗೆ ಸಂಬಂಧಪಟ್ಟಂತ ಒಂದು ಡಾಕ್ಯುಮೆಂಟ್ ವ್ಯೂ ಮಾಡಿದ್ರೆ ಸಾಕು. ಈಗ ಇದನ್ನ ವ್ಯೂ ಮಾಡೋಣ. ಸೊ ಡಾಕ್ಯುಮೆಂಟ್ ವ್ಯೂ ಆಯ್ತು. ಇದು ಸರಿ ಇದೆಯಾ ಸರಿ ಇಲ್ವಾ ಅಂತ ಹೇಳ್ಬೇಕು. ಸೊ ಇದೊಂದನ್ನ ಮಾಡಿದ್ರೆ ಸಾಕು. ಬೇಕಾದ್ರೆ ಇದು ಮೇನ್ ಮ್ಯಾಂಡೇಟರಿ ಅಲ್ಲ, ಎಲ್ಲದನ್ನು ಬೇಕಾದ್ರೂ ನೋಡಬಹುದು. ಸರಿ ಇದ್ರೆ ಸರಿ ಇದೆ. ಓಕೆ, ಈಗ ಇವೆರಡನ್ನ ನೋಡ್ತಾ ಇದ್ದೀನಿ, ಇದನ್ನ ಬಿಡ್ತಾ ಇದ್ದೀನಿ. ಸೊ ಈಗ ಸೆಕೆಂಡ್ ಗ್ರಾಂಟ್ ಇದು. ಸೊ ಇದನ್ನ ವ್ಯೂ ಮಾಡಿ ನೋಡೋಣ. ಸೊ ಸರಿ ಇದೆಯಾ ಸರಿ ಇಲ್ವ ಹೇಳ. ನಾನೀಗ ಇದನ್ನ ವ್ಯೂ ಮಾಡ್ತಾ ಇಲ್ಲ, ಮಾಡದಿದ್ರು ಕೂಡ ಸೇವ್ ಆಗುತ್ತೆ. ಓಕೆ, ನೆಕ್ಸ್ಟ್ ಈ ಫಾರ್ಮ್ 1 ಗೆ ಸಂಬಂಧಪಟ್ಟಾಗಿ ಅವರ ರಿಮಾರ್ಕ್ಸ್ ನ ಬರೀಬೇಕು. ಇಲ್ಲಿ ಎನಿ ಕರೆಕ್ಷನ್ ಇಸ್ ದೇರ್ ಇನ್ ದಿ ಫಾರ್ಮ್. ಈ ನಮೂನೆಯಲ್ಲಿ ಯಾವ್ದಾದ್ರು ತಿದ್ದುಪಡಿ ಇದೆಯೇ, ಇದೆ ಅಂದ್ರೆ ಇದು ವಾಪಸ್ ಆರ್ ಐ ಲಾಗಿನ್ ಹೋಗುತ್ತೆ. ಸೊ ಇದು ಈ ಫಾರ್ಮ್ ಅಲ್ಲಿ ಏನು ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೇಕು. ಸೇವ್ ಅಂಡ್ ನೆಕ್ಸ್ಟ್ ಹೋದ್ರೆ ಸೊ ಫಾರ್ಮ್ 1 ಸೇವ್ ಆಯ್ತು. ನೆಕ್ಸ್ಟ್ ಫಾರ್ಮ್ 2 ಡೀಟೇಲ್ಸ್ ಬರುತ್ತೆ. ಸೊ ಫಾರ್ಮ್ 2 ಡೀಟೇಲ್ಸ್ ನೋಡಿ ಇವರ ರಿಮಾರ್ಕ್ಸ್ ಅನ್ನ ಬರೆದು, ಸೊ ಇದು ಎನಿ ಕರೆಕ್ಷನ್ ಇಸ್ ರಿಕ್ವೈರ್ಡ್, ಏನಾದ್ರು ತಿದ್ದುಪಡಿ ಇದೆಯಾ ಇಲ್ವಾ ಅಂತ. ಯಾವ್ದಾದ್ರು ಒಂದು ಫಾರ್ಮ್ ಅಲ್ಲಿ ಇದೆ ಅಂದ್ರೂ ಅದು ಆರ್ಐಗೆ ಹೋಗುತ್ತೆ. ಸೊ ಯಾವ್ದು ಇಲ್ಲ ಅಂತ ಹೇಳಿದ್ರೆ ಮಾತ್ರ ಮುಂದೆ ತಹಸೀಲ್ದಾರ್ ಲಾಗಿನ್ ಹೋಗುತ್ತೆ. ಸೊ ಇದರಲ್ಲೂ ಯಾವ್ದು ಇಲ್ಲ ಅಂತ ಹೇಳೋಣ. ನೆಕ್ಸ್ಟ್ ಫಾರ್ಮ್ 2 ಆಯ್ತು. ನೆಕ್ಸ್ಟ್ ಫಾರ್ಮ್ 3. ಫಾರ್ಮ್ 3ಗೆ ರೆವಿನ್ಯೂ ಇನ್ಸ್ಪೆಕ್ಟರ್ ಏನ್ ಹೇಳಿದ್ರೆ ಅದು ಇಲ್ಲಿ ಗೋಚರ ಆಗ್ತದೆ. ಇವರ ಒಂದು ಅಕ್ಷರವನ್ನ ಎಂಟ್ರಿ ಮಾಡಿ ತಿದ್ದುಪಡಿ ಇದೆಯಾ ಇಲ್ವಾ ಹೇಳಿ. ನೆಕ್ಸ್ಟ್ ಫಾರ್ಮ್ 4 ಡೀಟೇಲ್ಸ್ ಬರುತ್ತೆ. ಫಾರ್ಮ್ 4 ಡೀಟೇಲ್ಸ್ ನೋಡಿ ಅಕ್ಷರವನ್ನ ಬರೆದು, ಇದೆ ಅಂದ್ರೆ ಆರ್ ಐ ಲಾಗಿನ್ ಹೋಗುತ್ತೆ, ಏನು ಇಲ್ಲ ಅಂದ್ರೆ ತಹಸೀಲ್ದಾರ್ ಲಾಗಿನ್ ಹೋಗುತ್ತೆ. ಫಾರ್ಮ್ 4 ಆಯ್ತು. ಫಾರ್ಮ್ 5 ಬರ್ತಾ ಇದೆ. ಈಗ ಸಬ್ಮಿಟ್ ಮಾಡಿದ್ರೆ ನಾವು ಯಾವುದು ಕರೆಕ್ಷನ್ಸ್ ಇಲ್ಲ ಅಂತ ಹೇಳಿದ್ರಿಂದ ಇದು ಸಕ್ಸಸ್ಫುಲ್ ಆಗಿ ತಹಸೀಲ್ದಾರ್ ಲಾಗಿನ್ಗೆ ಹೋಗುತ್ತೆ. ನೋಡಿ ಇಲ್ಲಿ ಡ್ಯಾಶ್ ಬೋರ್ಡ್ ಅಲ್ಲಿ ನೀವು ಅದನ್ನ ಸರ್ಚ್ ಮಾಡಿ ನೋಡಿ, ಅದು ತಹಸೀಲ್ದಾರ್ ಲಾಗಿನ್ ಅಲ್ಲಿ ಇದೆ ಅಂತ ಹೇಳಿ. ಸೊ ಆಲ್ರೆಡಿ ಇದು ತಹಸೀಲ್ದಾರ್ ಲಾಗಿನ್ಗೆ ಹೊರಟೋಗಿದೆ. ತಹಸೀಲ್ದಾರ್ ಲಾಗಿನ್ ಅಲ್ಲಿ ಅವೈಲೇಬಿಲಿಟಿ ಇದೆ. ಯಾವ್ದಾದ್ರು ಒಂದ್ ಸರಿ ಇಲ್ಲ ಅಂದ್ರೂ ಆರ್&ಐ ಲಾಗಿನ್ ಹೋಗ್ತಾ ಇದೆ. ನೆಕ್ಸ್ಟ್ ತಹಸೀಲ್ದಾರ್ ಲಾಗಿನ್ ಹೋಗಿ ತಹಸೀಲ್ದಾರ್ ಏನಾದ್ರು ಯಾವ್ದಾದ್ರು ಒಂದು ಸರಿ ಇಲ್ಲ ಅಂತ ಹೇಳಿದ್ರೆ ಶಿರಸ್ತೇದಾರ್ ಲಾಗಿನ್ ಅಲ್ಲಿ ಇಲ್ಲಿ ರಿಟರ್ನ್ ಕೇಸಸ್ ಬರುತ್ತೆ. ಸೊ ರಿಟರ್ನ್ ಕೇಸಸ್ ತಗೊಂಡು ಅದನ್ನ ನೆಕ್ಸ್ಟ್ ಅದನ್ನ ವಾಪಸ್ ಆರ್ಐಗೆ ಕಳಿಸ್ಬೋದು. ಈ ರಿಜೆಕ್ಟ್ ಕೇಸಸ್ ಏನು ಅಂದ್ರೆ, ಈಗ ಅಪ್ಲಿಕೇಶನ್ ಎಂಟ್ರಿ ಮಾಡುವಾಗ ಯಾವುದೋ ಸರ್ವೆ ನಂಬರ್ಗೆ ಎಂಟ್ರಿ ಮಾಡೋ ಬದಲು 1 to 5 ಬೇಕೇ ಆಗಿಲ್ಲ ಅಂತ ಸರ್ವೆ ನಂಬರ್ಗೆ ಎಂಟ್ರಿ ಮಾಡಿ ಕಳಿಸ್ಬಿಟ್ಟಿರ್ತಾರೆ. ಅದು VAO ಲಾಗಿನ್ಗೆ ಹೋಗುತ್ತೆ. VAO ಫಾರ್ಮ್ 1 to 5 ಡೇಟಾ ಎಂಟ್ರಿ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ಆ ಸರ್ವೆ ನಂಬರ್ 1 to 5 ಬೇಕಾಗಿಲ್ಲ. ಹಾಗಾಗಿ ಅವ್ರದೇ ಲಾಗಿನ್ ಅಲ್ಲಿ ಉಳಿಸ್ಕೊಂಡಿದ್ರೆ ಸ್ವಂತ ಅರ್ಜಿಗಳನ್ನ ರಿಜೆಕ್ಟ್ ಮಾಡಬೇಕು. ಅಂದ್ರೆ ನೋಡಿ, ಅಪ್ಲಿಕೇಶನ್ ರಿಸೀವ್ಡ್ ಅಂಡ್ ಪೆಂಡಿಂಗ್ ಇನ್ VAO ಲಾಗಿನ್ ಅಲ್ಲೇ ಇರಬೇಕು. ಅದು ಮುಂದೆ ಅದಕ್ಕೆ ಎಂಟ್ರಿ ಮಾಡಿ ಆರ್ ಐ ಲಾಗಿನ್ ಕಳಿಸ್ಬಿಟ್ರೆ ಅದನ್ನ ರಿಜೆಕ್ಟ್ ಮಾಡೋದಕ್ಕೆ ತೋರಿಸೋದಿಲ್ಲ ನಾವು. ಸೊ ಅರ್ಜಿಗಳು VAO ಲಾಗಿನ್ ಅಲ್ಲೇ ಪೆಂಡಿಂಗ್ ಇದ್ದು ಇದು ರಾಂಗ್ ಆಗಿ ಇವ್ರು ಹಾಕ್ಬಿಟ್ಟಿದ್ದಾರೆ, ರಾಂಗ್ ಸರ್ವೆ ನಂಬರ್ ಹಾಕಿದರೆ ಈ ಅರ್ಜಿಯನ್ನ ಪ್ರೋಸೆಸ್ ಮಾಡೋ ಅವಶ್ಯಕತೆ ಇಲ್ಲ, 1 to 5 ಮಾಡೋ ಅವಶ್ಯಕತೆ ಇಲ್ಲ ಆ ಸರ್ವೆ ನಂಬರ್ಗೆ ಅಂದ್ರೆ ಅಂತ ಅರ್ಜಿಯನ್ನ ನಾವು ರಿಜೆಕ್ಟ್ ಮಾಡೋದಕ್ಕೆ ಶಿರಸ್ತೇದಾರ್ ಲಾಗಿನ್ ಅಲ್ಲಿ ಮಾತ್ರ ಕೊಟ್ಟಿದೀವಿ, ಇನ್ಯಾರ್ದು ಲಾಗಿನ್ ಅಲ್ಲಿ ಇಲ್ಲ. ಸೊ ಇಲ್ಲಿ ಯಾವ ಅರ್ಜಿಯನ್ನ ತಿರಸ್ಕಾರ ಮಾಡಬೇಕಾಗಿದೆ, ಅರ್ಜಿಯನ್ನ ಆಯ್ಕೆ ಮಾಡಿಕೊಂಡ್ರೆ ಇಲ್ಲಿ ಕೆಳಗಡೆ ಅವರ ಶರವನ್ನ ಕೇಳುತ್ತೆ. ಅವರ ಶರವನ್ನ ಕನ್ನಡದಲ್ಲೇ ಬರೀಬಹುದು. ಹಾಕಿ ರಿಜೆಕ್ಟ್ ಅಂತ ಕೊಟ್ರೆ ಈ ಅರ್ಜಿ ರಿಜೆಕ್ಟ್ ಆಗುತ್ತೆ. ಸೊ ಈ ಅಪ್ಲಿಕೇಶನ್ ಡೇಟಾಬೇಸ್ ನಲ್ಲಿ ಇನ್ನು ಮುಂದೆ ಇರುವುದಿಲ್ಲ, ಯಾರ ಲಾಗಿನ್ ಅಲ್ಲೂ ಕೂಡ ಇದು ಇರೋದಿಲ್ಲ, ಅರ್ಜಿ ಇಲ್ಲೇ ತಿರಸ್ಕಾರ ಆಗುತ್ತೆ. ಸೊ ಇದೇ ತರ ಶಿರಸ್ತೇದಾರ್ ಲಾಗಿನ್ ಅಲ್ಲಿ ಹೇಗೆ ಅನುಮೋದನೆ ಮಾಡಿ ತಹಸೀಲ್ದಾರ್ ಲಾಗಿನ್ ಕಳಿಸ್ತೀವಿ, ತಹಸೀಲ್ದಾರ್ ಇದೇ ತರ ಅನುಮೋದನೆ ಮಾಡಿ AC ಕಳಿಸ್ತೀರಿ, AC ಇದೇ ತರ ಅನುಮೋದನೆ ಮಾಡಿ ADLR ಇಂದ
DDLR ಹೋಗುತ್ತೆ. ಉಳಿದ ಲಾಗಿನಲ್ಲಿ ಸೇಮ್ ಫಂಕ್ಷನಾಲಿಟಿ ಇದೆ. ಬಟ್ ರಿಜೆಕ್ಟ್ ಮಾತ್ರ ಶಿರಸ್ದಾರ್ ಲಾಗಿನಲ್ಲಿ ಮಾತ್ರ ಇದೆ, ಯಾಕೆಂದ್ರೆ ಇವರೇ ಅರ್ಜಿ ಹಾಕಿರೋದು, ಇವ್ರ ಲಾಗಿನಲ್ಲೇ ರಿಜೆಕ್ಟೆಡ್ ಕೇಸಸ್ ಇದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್.